ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವು ಈ ವಿಡಿಯೋದಲ್ಲಿ ಧರ್ಮಗಳ ಉದಯದ ಟಾಪಿಕ್ ಮೇಲೆ MCQs ನೋಡೋಣ. ಇದು ನಿಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಉಪಯುಕ್ತವಾಗುತ್ತವೆ. ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಗಮನವಿಟ್ಟು ಕೇಳಿ MCQಗಳನ್ನು. ಪ್ರಶ್ನೆ 1. ಬೌದ್ಧ ಧರ್ಮದ ಸಂಸ್ಥಾಪಕರಾರು? ಎ. ಮಹಾವೀರ, ಬಿ. ಬೋಧಿಧರ್ಮ, ಸಿ. ಗೌತಮ ಬುದ್ಧ, ಡಿ. ಪಾರ್ಶ್ವನಾಥ. ಉತ್ತರ ಸಿ. ಗೌತಮ ಬುದ್ಧ. ಪ್ರಶ್ನೆ 2. ಜೈನ ಧರ್ಮದ ಪ್ರಾರಂಭಿಕ ತತ್ವಜ್ಞನ ಹೆಸರೇನು? ಎ. ಮಹಾವೀರ, ಬಿ. ಬೋಧಿಧರ್ಮ, ಸಿ. ರಿಷಭದೇವ, ಡಿ. ಶಾಂತಿನಾಥ. ಉತ್ತರ ಸಿ. ರಿಷಭದೇವ. ಪ್ರಶ್ನೆ 3. ಸಿಖ್ ಧರ್ಮದ ಸಂಸ್ಥಾಪಕರಾರು? ಎ. ಗುರು ಗೋವಿಂದ ಸಿಂಗ್, ಬಿ. ಗುರು ನಾನಕ್, ಸಿ. ಗುರು ಅರ್ಜುನ್ ದೇವ್, ಡಿ. ಗುರು ತೇಗ್ ಬಹಾದೂರ್. ಉತ್ತರ ಬಿ. ಗುರು ನಾನಕ್. ಮುಂದಿನ ಪ್ರಶ್ನೆಗೆ ಹೋಗುವುದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಯಾಕೆಂದರೆ ನಾವು ನಿಮಗೆ ಸ್ಟಡಿಗೆ ಮಹತ್ವವನ್ನು ಇಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ತರ್ತಾ ಇರ್ತೇವೆ. ಹಾಗಾಗಿ ನಮ್ಮ ಅಪ್ಡೇಟ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರಶ್ನೆ 4. ಇಸ್ಲಾಂ ಧರ್ಮದ ಪ್ರಾರಂಭ ಯಾವ ಶತಮಾನದಲ್ಲಿ ನಡೆದಿದೆ? ಎ. ಕ್ರಿಸ್ತ ಶಕ 5ನೇ ಶತಮಾನ, ಬಿ. ಕ್ರಿಸ್ತ ಶಕ 6ನೇ ಶತಮಾನ, ಸಿ. ಕ್ರಿಸ್ತ ಶಕ 7ನೇ ಶತಮಾನ, ಡಿ. ಕ್ರಿಸ್ತ ಶಕ 8ನೇ ಶತಮಾನ. ಉತ್ತರ ಸಿ. ಕ್ರಿಸ್ತ ಶಕ 7ನೇ ಶತಮಾನ. ಪ್ರಶ್ನೆ 5. ಹಿಂದೂ ಧರ್ಮದ ಪ್ರಾಥಮಿಕ ಪಠ್ಯ ಯಾವುದು? ಎ. ಉಪನಿಷತ್, ಬಿ. ವೇದಗಳು, ಸಿ. ಭಗವದ್ಗೀತೆ, ಡಿ. ಪುರಾಣಗಳು. ಉತ್ತರ ಬಿ. ವೇದಗಳು. ಪ್ರಶ್ನೆ 6. ಬೌದ್ಧ ಧರ್ಮವು ಪ್ರಾರಂಭವಾದ ಸ್ಥಳ ಯಾವುದು? ಎ. ಲುಂಬಿನಿ, ಬಿ. ವಾರಾಣಸಿ, ಸಿ. ಗಯಾ, ಡಿ. ಪಟ್ನಾ. ಉತ್ತರ ಲುಂಬಿನಿ. ಪ್ರಶ್ನೆ 7. ಕ್ರಿಶ್ಚಿಯನ್ ಧರ್ಮದ ಪ್ರಮುಖ ಪವಿತ್ರ ಗ್ರಂಥ ಯಾವುದು? ಎ. ಭಗವದ್ಗೀತೆ, ಬಿ. ಬೈಬಲ್, ಸಿ. ಥೋರಾ, ಡಿ. ಕುರಾನ್. ಉತ್ತರ ಬಿ. ಬೈಬಲ್. ಪ್ರಶ್ನೆ 8. ಪಾರ್ಶ್ವನಾಥ ಯಾವ ಧರ್ಮಕ್ಕೆ ಸಂಬಂಧಿಸಿದವರು? ಎ. ಜೈನ ಧರ್ಮ, ಬಿ. ಬೌದ್ಧ ಧರ್ಮ, ಸಿ. ಸಿಖ್ ಧರ್ಮ, ಡಿ. ಇಸ್ಲಾಂ. ಉತ್ತರ ಜೈನ ಧರ್ಮ. ಪ್ರಶ್ನೆ 9. ಜ್ಯೂಡಾಯಿಸಂ ಯಹೂದ ಧರ್ಮ ಯಾಗಿದ್ದು ಮುಖ್ಯವಾಗಿ ಯಾವ ಪ್ರದೇಶದಲ್ಲಿ ಪ್ರಾರಂಭವಾಯಿತು? ಎ. ಯುರೋಪ್, ಬಿ. ಮೆಸೊಪೊಟೇಮಿಯಾ, ಸಿ. ಪೆಲಸ್ತೀನ್, ಡಿ. ಈಜಿಪ್ಟ್. ಉತ್ತರ ಸಿ. ಪೆಲಸ್ತೀನ್. ಪ್ರಶ್ನೆ 10. ಬುದುಕಾನ ಡೆಸ್ಟ್ ಯಲ್ಲಿ ಇಸ್ಲಾಂ ಧರ್ಮದ ಪ್ರಾರಂಭಿಕ ವ್ಯಕ್ತಿಯಾರು? ಎ. ಮೊಸೆಸ್, ಬಿ. ಜೀಸಸ್ ಕ್ರೈಸ್ಟ್, ಸಿ. ಮಹಮ್ಮದ್ ಪೈಗಂಬರ್, ಡಿ. ಅಬ್ರಹಾಂ. ಉತ್ತರ ಸಿ. ಮಹಮ್ಮದ್ ಪೈಗಂಬರ್. ಈ ವಿಡಿಯೋದಲ್ಲಿ ಆಧುನಿಕ ಭಾರತದ ವಿಷಯ ಕುರಿತು ಧರ್ಮಗಳ ಉದಯದ ಕೆಲವು MCQಗಳನ್ನು ನೋಡಿದ್ದೇವೆ. ಇವು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಉಪಯುಕ್ತವಾಗುವಂತಹ ಕ್ವೆಶ್ಚನ್ಗಳಾಗಿವೆ. ಇದೇ ರೀತಿಯಾದ ಮುಂದಿನ ಒಂದು ಹೊಸ ಟಾಪಿಕ್ ನೊಂದಿಗೆ MCQನ ಸಾಲ್ವ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾನು ಸಿಗ್ತೀನಿ ಮುಂದಿನ ಇಂಟರೆಸ್ಟಿಂಗ್ ಟಾಪಿಕ್ ನೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.